ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ನಾವು ಯಮನೂರು ಹಳ್ಳದಿಂದ ಮುಂದೆ ನಾವು ಟಾಂಗಾದಲ್ಲಿ ಯಮನೂರಿಗೆ ಹೋಗ್ತಾ ಇದ್ದೀವಿ ಶಾಂತಿದೇವ್ರ ದರ್ಶನ ಮಾಡೋಕ್ಕೆ. ಫಸ್ಟ್ ಆಫ್ ಆಲ್ ನಿಮ್ಗೆಲ್ರಿಗೂ ಥ್ಯಾಂಕ್ಸ್. ಯಾಕಂತಂದ್ರೆ ಯಮನೂರು ವಿಡಿಯೋಗೆ ಎಷ್ಟು ಲೈಕ್ ವ್ಯೂಸ್ ಬಂದಿದೆ ಅಂತಾರೆ. 1.2K ವ್ಯೂಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ 50 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅವ್ರಿಗೂ ಎಲ್ರಿಗೂ ನಮಸ್ಕಾರ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಇರೋರ್ಗೂ ಹಾಗೆ ನಿಮ್ಮೆಲ್ಲರ ಪ್ರೀತಿಗೂ ನಾನು ಆಭಾರಿ ಆಗಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಗೆ ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನದು ಟೈಮ್ ತೆಗೆದುಬಿಟ್ಟು ಯೂಟ್ಯೂಬ್ಗೆ ಸ್ವಲ್ಪ ಟೈಮ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಾನು ನಿಮ್ಗೆ ಇವಾಗ. ಫಸ್ಟ್ ಆಫ್ ಆಲ್ ಯಮನೂರಿಗೆ ಹೇಗಪ್ಪ ಬರೋದು ಅಂತ ಹೇಳಿದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಆದರೂ ನಾನು ಒಂದು ಸತಿ ಮಾಹಿತಿ ಕೊಟ್ಬಿಡ್ತೀನಿ. ಈ ಕಡೆಯಿಂದ ನೀವು ಬಾಗಲಕೋಟೆ, ಬಿಜಾಪುರ ಈ ಕಡೆಯಿಂದ ಏನಾದ್ರು ಬರೋಂಗಿದ್ರೆ ಅಂತ ಹೇಳಿದ್ರೆ ಹುಬ್ಬಳ್ಳಿ ಬಸ್ ಹತ್ತಿರಿ. ಅಲ್ಲಿ ಹುಬ್ಬಳ್ಳಿ ಸ್ಟಾಪ್ ಹೋಗೋಕ್ಕಿಂತ ಮುಂಚೆನೇ ನವಲ್ಗುಂದ ದಾಟಿದ ತಕ್ಷಣವೇ ನೆಕ್ಸ್ಟ್ ಸ್ಟಾಪ್ ಬರೋದೇ ಯಮನೂರು. ನಿಮಗೆ ಯಮನೂರಿಗೆ ಬರುತ್ತೆ. ಈ ಕಡೆಯಿಂದ ಬರೋರಿಗೆ ಈ ಬಾಗಲಕೋಟೆಯಿಂದ ಬರೋರಿಗೆ ಈ ಕಡೆಯಿಂದ ಬಸ್ ಆದರೆ, ಹುಬ್ಬಳ್ಳಿ ಕಡೆಯಿಂದ ಬರೋರಿಗೆ ಹುಬ್ಬಳ್ಳಿ, ಬೆಂಗಳೂರು, ಬೆಳಗಾವಿ ಈ ಕಡೆಯಿಂದ ಬರೋರಿಗೆ ಈ ಕಡೆಯಿಂದ ಬಸ್ ಹತ್ತಿ ನೀವು ಹುಬ್ಳಿಗೆ ಬನ್ನಿ. ಹುಬ್ಳಿಯಿಂದ ನವಲ್ಗುಂದ, ಬಾಗಲಕೋಟೆ, ಬಿಜಾಪುರ ಬಸ್ ಹತ್ತಿ ಅಲ್ಲಿ ಯಮನೂರಿಗೆ ಸ್ಟಾಪ್ ಕೊಡ್ತಾರೆ. ಬಟ್ ಹಳ್ಳಕ್ಕೆ ಸ್ಟಾಪ್ ಸಿಗೋಲ್ಲ ನಿಮಗೆ. ಹಳ್ಳಕ್ಕೆ ಸ್ಟಾಪ್ ಸಿಗಬೇಕಂತ ಕೇಳಿಬಿಟ್ಟು ಇಲ್ಲ ರಿಕ್ವೆಸ್ಟ್ ಮಾಡ್ಕೊಂಬಿಟ್ಟು ಹತ್ಬೇಕಾಗುತ್ತೆ. ಹಳ್ಳಕ್ಕೆ ಏನಾದರೂ ಒಂದು ವೇಳೆ ಇಳಿದ್ರೆ ಅಂತಾರೆ ಅಲ್ಲಿಂದ ಪರ್ ಹೆಡ್ಗೆ 20 ರೂಪಾಯಿನೋ ಇಲ್ಲ 30 ರೂಪಾಯಿನೋ ತೊಗೊಂಡ್ಬಿಟ್ಟು ಟಾಂಗಾದಲ್ಲಿ ಬರ್ತಾರೆ. ಟಾಂಗಾದಲ್ಲಿ ಬನ್ನಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆಮೇಲೆ ಅಲ್ಲಿಂದ ಬಸ್ ಸ್ಟಾಪ್ಗೆ ಇಳಿದ್ಬಿಟ್ಟು ಬಸ್ ಸ್ಟಾಪಿಂದ ದೇವಸ್ಥಾನ ಏನು ಜಾಸ್ತಿ ದೂರ ಇಲ್ಲ. ಬೇಕಾದಷ್ಟು ಅಂಗಡಿಗಳಿದೆ, ಹೋಟ್ಲ್ಗಳಿದೆ. ನೀವು ಕಟ್ಕೊಂಬನ್ನಿ, ಊಟ ಕಟ್ಕೊಂಬಿಟ್ಟು ಬನ್ನಿ. ಕಟ್ಕೊಂಬರದೇ ಇರಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಅಲ್ಲಿಂದ ನಿಮ್ಗೆ ಯಾವ ಅಂಗಡಿಲಿ ಬೇಕೋ ಅಲ್ಲಿ ಸಕ್ಕರೆ, ಉಪ್ಪು, ಒಳ್ಳೆ ಎಣ್ಣೆ ಆಮೇಲೆ ಎಲ್ಲ ಸಿಗುತ್ತೆ. ದೇವ್ರಿಗೆ ಬೇಕಾಗಿರೋ ಐಟಮ್, ಮಾಲಿ ಎಲ್ಲ ಸಿಗುತ್ತೆ. ಏನು ತೊಂದರೆ ಏನಿಲ್ಲ. ಅಲ್ಲಿಂದ ಬಂದು ನೀವು ಇದನ್ನು ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಹೋಟ್ಲ್ಗಳಿವೆ. ಅಂದರೆ ಮೀಡಿಯಮ್ ಕ್ಲಾಸ್, ಮಿಡ್ಲ್ ಕ್ಲಾಸ್ ಜನರಿಗೆ, ನಿಮ್ಮಂಥವ್ರ ಕ್ಲಾಸ್ ಜನರಿಗೆ ಒಂದು ಒಳ್ಳೆ ಟಿಫನ್ ತಿನ್ಬೇಕಂದ್ರೆ ಆಗಲಿ, ಒಂದು ಒಳ್ಳೆ ಇದು ಮಾಡ್ಬೇಕಂದ್ರೆ ಆಗಲಿ ಒಳ್ಳೊಳ್ಳೆ ಹೋಟ್ಲ್ಗಳಿದೆ. ಅಧ್ಯಕ್ಷರ ಕಡೆಯಿಂದ ಎಷ್ಟೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಅಧ್ಯಕ್ಷರಿಗೆ ಗೊತ್ತಿರೋರು ಅವ್ರ ಅಂಗಡಿಲೇ ನಾವೆಲ್ಲ ಪರ್ಚೇಸ್ ಮಾಡಿದ್ವಿ. ಅಂದರೆ ಇವಾಗ ದೇವ್ರಿಗೆ ಬೇಕಾಗಿರೋ ಐಟಮ್. ಮತ್ತೆ ನೋಡ್ರಿ ದೇವಸ್ಥಾನಕ್ಕೆ ಹೊಂಟ್ವಿ ನಾವು. ಅಲ್ಲಿ ಹೆವಿ ರೇಷ್ ಇತ್ತು. ನಾವು ಹೋಗಿರೋದು ಸಂಡೇ ಬೇರೆ. ಸಂಡೇ ಸ್ವಲ್ಪ ವರ್ಕಿಂಗ್ ಹಾಲಿಡೇ ಇರುತ್ತಲ್ವ, ಹಿಂಗಾಗಿ ಎಲ್ಲರೂ ಬಂದಿರ್ತಾರೆ. ತೋರಿಸ್ತೀನಿ ನಾನು ನಿಮ್ಮ ಮುಂದೆ ವಿಡಿಯೋದಲ್ಲಿ ನೋಡ್ತೀರಾ ನೀವೇ. ಯಮನೂರಿಗೆ ಯಾರು ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಬರ್ಬೋದು. ನಿಮ್ಗೆ ಅಲ್ಲಿ ಏನೂ ರಿಸ್ಟ್ರಿಕ್ಷನ್ಸ್ ಇರಲ್ಲ ಅಲ್ಲಿ. ಅಂದ್ರೆ ಇಂಥವ್ರೇ ಬರಬೇಕು, ಇಂಥವ್ರೇ ಇಲ್ಲ ಅಂತಂತ ಏನಿಲ್ಲ, ರಿಸ್ಟ್ರಿಕ್ಷನ್ಸ್ ಇಲ್ಲ. ಅಲ್ಲಿ ನೋಡಿ ಎಲ್ಲರೂ ಬೇಡ್ಕೊಂಡಿರೋದು ಉಪ್ಪು ಕೊಡ್ತಾ ಇರ್ತಾರೆ, ಎಣ್ಣೆ ಕೊಡ್ತಾ ಇರ್ತಾರೆ. ಅಲ್ಲಿ ಅದೊಂಥರ ಹೆಂಗೈತೆ ಅಂತಾರೆ, ಸರ್ವಧರ್ಮ ಸಮನ್ವಯಗಳ ನಾಡು ಅಂತಂತಾನೆ ಹೇಳ್ಬೋದು. ಶಿವಶರಣರ ನಾಡು ಅಂತಲೇ ಹೇಳ್ಬೋದು. ಅಷ್ಟೇ ಎಲ್ಲರೂ ನಡ್ಕೊತಾರೆ ಸರ್. ಅಲ್ಲಿ ಇಂಥವ್ರು ನಡ್ಕೊಳಲ್ಲ ಅಂತಂತಾನಲ್ಲ, ಎಲ್ಲ ಕಾಸ್ಟ್ನವರು ನೋಡ್ಕೊತಾರೆ, ಎಲ್ಲ ಊರವರು ನೋಡ್ಕೊತಾರೆ. ಎಷ್ಟೋ ಜನರು ಮನೆ ದೇವ್ರು ಚಾಂಗ್ ದೇವರಾಗಿರುತ್ತೆ. ಆಮೇಲೆ ಅಲ್ಲಿ ಹೆವಿ ರಶ್ ಇರೋದ್ರಿಂದ ಅಲ್ಲಿ ನಮ್ಮ ಅಧ್ಯಕ್ಷರು ಗೊತ್ತಿರೋರು ಒಬ್ರು ಸಿಕ್ಕರು. ಅವರು ಫ್ಯಾಮ್ಲಿ ಸಮೇತ ಬಂದಿದ್ದು ನೋಡಿ ಖುಷಿಯಾಗಿ. ಸರ್ ಬನ್ನಿ, ನೀವು ಕ್ಯೂವಲ್ಲಿ ನಿಂತ್ಕೊಳಕ್ಕೆ ಹೋಗಬೇಡಿ ಅಂತಂದ್ರೆ, ಇಲ್ಲ ನಾವು ಕ್ಯೂವಲ್ಲಿ ಹೋಗ್ತೀವಿ ಅಂತ ಹೇಳಿದ್ವಿ ಸರ್. ಡೆಫಿನೆಟ್ಲಿ ನಿಜವಾಗ್ಲೂ. ಬಟ್ ಅವ್ರು ಇದನ್ನು ಮಾಡಲಿಲ್ಲ. ಆದರೂ ನೋಡಿ ದರ್ಶನ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟು ನಾವು 5 ನಿಮಿಷದ ದರ್ಶನ. ಬಟ್ ಒಳಗಡೆ ಕ್ಯಾಮ್ರಾ ನಾಟ್ ಅಲೌಡ್.
ಹಿಂಗಾಗಿ ನಾನು ದೇವ್ರ ದರ್ಶನ ಮಾಡ್ಸೋಕ್ಕಾಗಲಿಲ್ಲ. ಇವಾಗ ನೋಡಿ ನಾವೆಲ್ಲ ದೇವ್ರ ದರ್ಶನ ತೊಗೊಂಬಿಟ್ಟು ಬಂದ್ಬಿಟ್ಟಿದ್ವಿ. ಜಸ್ಟ್ ಒಂದು 10 ಮಿನಿಟ್ಸ್ ಆಗಿರ್ಬೇಕು. ಹೆವಿ ರಶ್ ಅಂದರೆ ಹೆವಿ ರಶ್ಶು. ದೇವಸ್ಥಾನದ ದ್ವಾರ ಬಾಗಿಲಿಂದ ಹೊರಗಡೆ ಇದೆ ಕ್ಯೂ. ಬಟ್ ನನಗೆ ಅಧ್ಯಕ್ಷರು ಗೊತ್ತಿರೋರು ಸಿಕ್ಕಿರೋದ್ರಿಂದ ನಮಗೆ ಅಂದರೆ ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಬೇಗ ದರ್ಶನ ಆಗಿ ಹೋಗ್ಬಿಡುತ್ತೆ ಅಷ್ಟೇ. ವಾಪಸ್ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಹೋಗ್ತಾ ಇರ್ಬೇಕಾದ್ರೆ ಪ್ರಾಂಗಣ ಬಂದರೆ ಹೊರಗಡೆ ಕ್ಯೂ ಅಲ್ಲಿ ನಿಂತಿರೋದು ಜನರನ್ನು ತೋರಿಸ್ತೀನಿ ನೋಡಿ. ಅಲ್ಲಿ ಫಕೀರ್ ಅಜ್ಜಾರ್ ಇರ್ತಾರೆ, ಇವರು ಅಂದರೆ ಇವಾಗ ಮೌಲ್ವಿಗಳಿರ್ತಾರೆ, ಎಲ್ಲರೂ ತುಂಬ ಜನ ಇರ್ತಾರೆ ಅಲ್ಲಿ. ಅವರೆಲ್ಲ ನಿಮಗೆ ಇದನ್ನು ಮಾಡ್ತಾನೆ ಇರ್ತಾರೆ ನೋಡಿ. ಹೆವಿ ರಶ್ ಅಂದರೆ ಹೆವಿ ರಶ್ ಅಂದರೆ ಮಿನಿಮಮ್ 2-3 ಅವರ್ಸಲ್ಲಿ ನಿಮ್ಗೆ ದರ್ಶನ ಆಗೋಗ್ಬಿಡುತ್ತೆ. ಅಂಥ ಏನು ಪ್ರಾಬ್ಲಮ್ ಏನಾಗಲ್ಲ ಅದನ್ನು ನೋಡಿ. ಇಷ್ಟು ಕ್ಯೂ ಅಲ್ಲಿ ನಾವು ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ಹೋಗಿ ದರ್ಶನ ತೊಗೊಂಡ್ಬಿಟ್ಟು ಬಂದ್ಬಿಟ್ವಿ ಅಷ್ಟೇ. ಯಮ್ನೂರ್ ಬಗ್ಗೆ ನಾನು ನಿಮ್ಗೆ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಿಂದ್ಗಡೆ ವಿಡಿಯೋಗೆ ಎಷ್ಟು ಪ್ರೀತಿ ಕೊಟ್ಟಿದ್ರು, ಪಾರ್ಟ್ 1 ವಿಡಿಯೋಗೆ ಅಷ್ಟೇ ಪ್ರೀತಿನೂ ಅದಕ್ಕಿಂತ ಜಾಸ್ತಿ ಪ್ರೀತಿ ಕೊಡಿ ಅಂತ ಕೇಳ್ತೀನಿ. ಅದಕ್ಕಿಂತ ಮತ್ತೇನಾದರೂ ನಿಮ್ಗೆ ಸಜೆಷನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಯಮ್ನೂರು ಒಂಥರ ಹೆಂಗಂತಂತಂದರೆ ಇಟ್ ವಾಸ್ ಅ ಬೆಸ್ಟ್ ಎಕ್ಸ್ಪೀರಿಯನ್ಸ್. ದೇವ್ರ ದರ್ಶನವೂ ಆಯಿತು, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು, ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು. ನಮ್ಮ ಮಿಸ್ಸಸ್ನ ಕೇಳ್ತಾ ಇದ್ದೆ ಹೇಗಾಯ್ತು ದರ್ಶನ ಅಂತೇಳಿ. ಸೂಪರ್ ಅಂತಂದ್ರೆ ಇಲ್ಲಿಂದ ಮುಂದೆ ನಾವು ಒಂದು ಹೋಟ್ಲಿಗೆ ಹೋಗಿ ತಿಂಡಿ ತಿಂದ್ಕೊಂಡು ಮತ್ತೆ ವಾಪಸ್ ನಾವು ನಮ್ಮೂರನ್ನ ಉಳ್ಕೊಂಡ್ಬಿಟ್ಟು ಬರ್ತೀವಿ. ಇದೇ ರೀತಿ ಬ್ಲಾಗ್ನ ಮುಂದುವರಿತಾ ಇರುತ್ತೆ. ನೀವು ನೋಡ್ಬೇಕಂತಂದರೆ ಜಸ್ಟ್ ಒಂದೇ ಒಂದು ಸಬ್ಸ್ಕ್ರೈಬ್ ಬಟನ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಾನು ಏನೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ನಮಸ್ಕಾರ ಹೇಳ್ತಾ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ನಾವು ಜಕ್ಕ ಮಾಡಿದ್ವಿ, ನಾವು ದೇವರಿಂದ ಯಾರು ಜಕ್ಕ ಮಾಡಿಲ್ಲ. ಇವಾಗ ಹೇಳ್ರಿ ಹ್ಯಾಪಿ ಫಾದರ್ಸ್ ಡೇ. ಹ್ಯಾಪಿ ಫಾದರ್ಸ್ ಡೇ. ಹ್ಯಾಪಿ ಫಾದರ್ಸ್. ಸೂಪರ್ ಐತೆ. ಏನು ಇಡ್ಲಿ ಹಂಗಲ್ಲ.